ನನ್ನ ಕೈಯಲ್ಲಾದ್ರೆ ಖಂಡಿತ ಮಾಡ್ತೀನಿ. ಆಂಟಿ ಮನೆ ಕೆಲ್ಸನ ಬಿಟ್ಕೊಡು ಮಲ್ಲಿ. ಅಂದ್ರೆ ಇವತ್ತು ನೀನೇ ಮಾಡ್ತೀಯಾ? ಇವತ್ತೊಂದಿನ ಅಲ್ಲ ಕಣೆ, ಪ್ರತಿದಿನ. ಏನ್ ಹೇಳ್ತಾ ಇದ್ಯಾ ವಿಮ್ಮಿ? ಹೌದು ಕಣೆ, ನಿನಗೇನೋ ಎಮರ್ಜೆನ್ಸಿ ಕೆಲ್ಸ ಇದೆ, ಅದಕ್ಕೆ ನೀನ್ ಇನ್ಮೇಲೆ ಕೆಲ್ಸಕ್ ಬರಲ್ಲ ಅಂತ ನಾನೇ ಆಂಟಿ ಹತ್ರ ಹೇಳ್ಬಿಟ್ಟೆ. ಇನ್ ಮುಂದೆ ನಿನ್ ಬದ್ಲಿಗೆ ನಾನೇ ಬರ್ತೀನಿ ಅಂತ ಹೇಳಿದೀನಿ ಕಣೆ. ಅವರು ಆಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಆಂಟಿ ಹತ್ರ ಸುಳ್ಳು ಹೇಳಿದ್ಯಾ? ಅವ್ರದನ್ನ ನಂಬದ್ರಾ? ಹೌದು ಮಲ್ಲಿ, ಅವ್ರು ನಿಂಗೆ ಫೋನ್ ಮಾಡ್ಬೋದು. ಪ್ಲೀಸ್ ಕಣೆ, ಪ್ಲೀಸ್ ಅವ್ರ ಫೋನ್ನ ರಿಸೀವ್ ಮಾಡ್ಬೇಡ. ನನಗ್ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಮಲ್ಲಿ, ಪ್ಲೀಸ್ ಇಲ್ಲ ಅನ್ಬೇಡ. ಅಪ್ಪನ್ ಮಾತ್ರೆಗೆ, ಮನೆ ದಿನಸಿಗೆ ಒಂದಷ್ಟು ಕಾಸಾಗತ್ತೆ ಕಣೆ. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನೀನ್ ಸಹಾಯ ಮಾಡ್ತೀಯ ಅಲ್ವಾ? ಮನೆ ಸಾಲದ ಕಂತು ಕಟ್ಟೋಕೆ ಕೊನೆ ಚಾನ್ಸು ಅಂತ ಹೇಳಕ್ ಬಂದೆ. ಈಗ ದುಡ್ಡಿಗೆ ಏನ್ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡು. ನಾಳೆ ಅಡಿಗೆ ಕೆಲ್ಸಕ್ಕೆ ಅಂತ ಹೋದಾಗ ಅಡ್ವಾನ್ಸ್ ಕೇಳ್ತೀನಿ. ಆ ದುಡ್ಡನ್ನ ಪರ್ಸಲ್ ಇಟ್ಟು ಅವ್ರ ಆಫೀಸ್ ಕೊಟ್ಟು ಬರ್ತೀನಿ. ನಿಮ್ಮನೆ ಪರಿಸ್ಥಿತಿ ನೆನ್ಪಾಗ್ತಿದ್ಯಾ ಮಲ್ಲಿ? ನೀನ್ ಎಲ್ಲೇ ಹೋದ್ರು ನಿನಗೆ ಕೆಲ್ಸ ಸಿಗತ್ತೆ. ನಿನ್ ಕೈ ರುಚಿ ನೋಡ್ದವ್ರು 10 ಜನ ಶಿಫಾರಸ್ ಮಾಡ್ತಾರೆ. ಆದ್ರೆ ನನಗ್ ಹಾಗಲ್ಲ ಕಣೆ. ಏನೋ ಲಕ್ಕಲ್ ನನಗೆ ಕೆಲ್ಸ ಸಿಕ್ಕಿದೆ. ಇದೊಂದ್ ಸಹಾಯ ಮಾಡು ಮಲ್ಲಿ. ಆಂಟಿ ತಿಂಗಳಿಗೆ 11,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಪ್ಪನ್ ಮಾತ್ರೆಗೆ, ಮನೆ ದಿನಸಿಗೆ ಎಲ್ಲದಕ್ಕೂ ಸಾಕಾಗತ್ತೆ ಕಣೆ. ಆಂಟಿ ತಿಂಗಳಿಗೆ ಸಂಬಳ ಅಂತ 11,000 ರೂಪಾಯಿನೇ ಕೊಡ್ಬೋದು. ಆದ್ರೆ ವಾರಕ್ಕೊಂದ್ಸಲ ಪೂಜೆ ನೆಪನೋ, ನೆಂಟ್ರು ಬಂದ್ರು ಅನ್ನೋ ನೆಪನೋ 500ರಿಂದ 1,000 ರೂಪಾಯಿ ಸಿಗುತ್ತೆ. ತಿಂಗಳ ಕೊನೆಗೆ 11 ಅಲ್ಲ 15,000 ರೂಪಾಯಿ ಸಿಗುತ್ತೆ. ಪ್ಲೀಸ್ ಕಣೆ, ಇಲ್ಲ ಅನ್ಬೇಡ. ನಿನಗ್ ಕೈ ಮುಗಿತೀನಿ. ಅಪ್ಪನ್ನ ಹುಷಾರಾಗಿ ನೋಡ್ಕೋ. ಹಲೋ ಇಂಗ್ಲಿಷ್ ಮೇಡಮ್, ಕಾಪಿ ರೆಡಿನಾ? ಹಾ ರೆಡಿ. ಮತ್ತೆ ಹಾಕಿ ಬೇಗ, ಎಲ್ಲ ಕಾಯ್ತಿದ್ದಾರೆ. ಅದ್ಭುತ. ಏನೇ ಹೇಳು, ಕಾಪಿ ಚೆನ್ನಾಗಿ ಮಾಡ್ತೀರಾ? ತಗೊಂಡೋಗ್ಬೋದಾ? ಹಾ ತಗೊಂಡೋಗಿ. ಅದನ್ನ ಹಿಂಗ್ ಹೇಳ್ತಾ ಇದೀರಾ? ಸ್ವಲ್ಪ ಪ್ರೀತಿಯಿಂದ ಹೇಳು. ಯಾವಾಗ್ಲೂ ಮುಖ ಗಂಟಾಕೊಂಡಿರೋದೇ ಆಯ್ತು. ಆಮೇಲೆ ಅದೇನೋ ಮುಕ್ತಾಗ ಬರ್ತದಲ್ಲ, ಏನದು? ಸ್ಮೈಲು ಇರ್ಲಿ. ಹೇ, ಬಿಸಿ ಬಿಸಿ ಕಾಫಿನ, ಬಿಸಿ ಬಿಸಿ ಗ್ರೀನ್ ಟೀನ ಮಾಡಿ ಕೊಡುವೆನು ನಾನು. ಹೌಲ ಅಣ್ಣ, ಹೆಂಗೆ ನಾವು? ಅಲ್ಲಿ ಒಳ್ಳೆ ಹೀರೋಯಿನ್ ತರ ಇದೆಯಾ, ಇಲ್ಲಿ ಒಳ್ಳೆ ಡುಮ್ಮೆ ಇದ್ದಂಗಿದೆಯಲ್ಲೇ. ಏ ಅಣ್ಣ, ನಾನ್ ಡಯಟ್ ಎಲ್ಲ ಮಾಡಿ ಇಷ್ಟು ಮೇಂಟೈನ್ ಮಾಡಿದ್ರೆ ನೀನ್ ಒಳ್ಳೆ. ಹಾ ರೀ ಮೇಡಮ್, ಇವಾಗ ಗೊತ್ತಾಯ್ತಾ? ಇದಕ್ಕೆಲ್ಲ ಕಾರಣ ನಂಗೆ ಕೊಡೋ ಗ್ರೀನ್ ಟೀ ಅಂತ ನೀವು ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೇಳಿ ನಾಗು. ಹೇಳಿ ಮೇಡಮ್. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ರೇ, ಏ ಸೂಪರ್ ಹೀರೋ, ಎಷ್ಟು ಗಲಾಟೆ ಮಾಡ್ತೀಯ ನೀನು? ಸ್ವಲ್ಪ ಹೊತ್ತು ಸುಮ್ನೆ ಕುತ್ಕೋಬಾರ್ದಾ? ಬಿದ್ದೋಗ್ತೀಯ ಅಷ್ಟೇ. ನೋಡು, ನಾವು ಬಿದ್ರೆ ನಮ್ಮನ್ ನೋಡಿ ನಗಕ್ಕೆ ಅಂತಾನೆ ಇರ್ತಾರೆ ಸ್ವಲ್ಪ ಜನ. ನೋ ಶಾಶ್ವತಿ, ನಾನ್ ಬೀಳಲ್ಲ, ನಾನ್ ಸೂಪರ್ ಹೀರೋ. ಹೌದಾ? ಗೋಲು, ಎಷ್ಟ್ ಸಲ ಹೇಳೋದ್ ನಿಂಗೆ ದೊಡ್ಡವ್ರನ್ನ ಹಾಗೆಲ್ಲ ಹೆಸರಿಟ್ ಕರಿಬಾರ್ದು ಅಂತ?
ಮನೆಯವರೆಲ್ಲ ಏನ್ ಮಾತಾಡ್ತಾರೋ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ ಅಲ್ವೇನು? ಮೇಡಮ್ ಕಾಫಿ. ಥ್ಯಾಂಕ್ ಯು. ಹಾ, ನಿಧಾನ ಕಾಡ್ಕೋಬೇಕು ಗೊತ್ತಾಯ್ತಾ? ಅರೆ, ಗೋಲು. ಕಾಫಿ ಕೊಡೋದ್ರಲ್ಲಿ ಫೇಮಸ್ ನಾನು. ಹುಷಾರು. ಬಿದ್ದ ನೋ 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 ಬಿದ್ದ. ಹುಷಾರ್. ನಗು ಬ್ಯಾಲೆನ್ಸ್ ಇಟ್. ನಗು ಬ್ಯಾಲೆನ್ಸ್ ಮಾಡ್ಕೋ. ನಗು ಬೀಳಿಸ್ಬೇಡ. ಏ ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದೆ. ಗೋಲು, ಏನಪ್ಪ ನೀನು ಗೋಳು? ಅಮ್ಮ, ಅಪ್ಪ. ಸಾರಿ ಮೇಡಮ್, ಕ್ಲೀನ್ ಮಾಡ್ತೀನಿ. ಏ ತುಂಟ, ಎಷ್ಟು ಗಲಾಟೆ ಮಾಡ್ತಿದ್ಯಾ ನೀನು? ಎಲ್ಲ ಆಗಿದ್ ನಿನ್ನಿಂದಾನೆ. ಮಾಡ್ತೀನಿರು ನಿಂಗೆ. ಎಲ್ಲ ನೋಡ್ತಿದ್ಯಾ? ಅರೆ, ಗೋಲು, ನಿಂತ್ಕೋ. ನಾನ್ ಸಿಗಲ್ಲ. ಇಷ್ಟು ವಯಸ್ಸಾಯ್ತು, ಆಫೀಸಲ್ಲೂ ಏನಾಗಿಲ್ಲ, ಲೈಫ್ನಲ್ಲೂ ಏನೂ ಆಗಿಲ್ಲ. ಯೋಚನೆ ಮಾಡ್ಬೇಕಲ್ವಾ ನೀನು? ವಯಸ್ಸಿಂದನಾದ್ರೂ ಪಾಠ ಕಲಿಬೇಕಲ್ವಾ? ಸುಸ್ತಾಗಿರೋ ತರ ಕಾಣಿಸ್ತಿದ್ಯಾ? ಕೆಲ್ಸ ಜಾಸ್ತಿ ಆಗ್ತಿದ್ಯಾ? ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ಕಡಿಮೆ ಆಗತ್ತೆ. ಕೆಲ್ಸ ಏನ್ ಜಾಸ್ತಿ ಇಲ್ಲ ಅತ್ತೆ. ಮಾತಲ್ಲಿ ಇಲ್ದಿರೋ ಸುಸ್ತು ಮುಖದಲ್ಲಿ ಕಾಣಿಸ್ತಾ ಇದೆ. ಮನೆಗ್ ಬರೋ ಸೊಸೆ ಅವಳೇ ಎಲ್ಲ ಜವಾಬ್ದಾರಿ ತಗೋತಾಳೆ. ಇಷ್ಟು ಲೇಟಾಗಿ ಹೋದ್ರೆ ಆಫೀಸ್ಗೆ ಹೋಗಿನೂ ಪ್ರಯೋಜನ ಇಲ್ಲ. ಅಮ್ಮ, ನಾವೀಗ ಹೊರಡ್ತಾ ಇದ್ದೀವಿ. ವೈಜು, ಸೂರ್ಯನಾರಾಯಣ್ ಭಟ್ರ ಹತ್ರ ಹೋಗ್ತಾ ಇರೋ ವಿಷಯ ಅಮ್ಮನ ಹತ್ರ ಹೇಳಿದ್ಯಾ?